ಎಲ್ಲಿಗೆ ಹೋಗ್ತಿದೆ ಈ ನಮ್ಮ ಸಮಾಜ? ಎಲ್ಲಿ ನೋಡಿದ್ರು ಅತ್ಯಾಚಾರ, ರೇಪ್, ಕೊಲೆ, ಬರೀ ಈ ನ್ಯೂಸೇ ಆಯಿತು. ನನಗೊಂದು ಗೊತ್ತಾಗ್ತಿಲ್ಲ, ನಮ್ಮ ಮೀಡಿಯಾಗಳು ಯಾಕೆ ಇದರ ಬಗ್ಗೆ ವೀಡಿಯೋನೇ ಮಾಡ್ತಿಲ್ಲ ಅಂತ, ನ್ಯೂಸೇ ಕೊಡ್ತಿಲ್ಲ ಅಂತ. ಈ ರೇಪಾದ ವಿಷಯದ ಬಗ್ಗೆ ಯಾವ ಮೀಡಿಯಾನೂ ಕೂಡ ಮಾತಾಡಲ್ಲ. ಈ ಥರ ವಿಷಯದ ಬಗ್ಗೆ ಮಾಡ್ದೇನೆ ಅಲ್ಲಿ ಯಾರೋ ಪ್ಯಾಂಟ್ ಮೇಲೆ ಒಬ್ಬ ಚಡ್ಡಿ ಹಾಕ್ಕೊಂಡಿದ್ದಾನೆ, ಅಲ್ಲಿ ಯಾರೋ ಕುಡ್ದು ಉಂಟಾಡ್ತಿದ್ದಾನೆ, ಅಲ್ಲೇನೋ ಆಯಿತು, ಇಲ್ಲೇನೋ ಆಯಿತು, ಯಾವಾಗಲೂ ವೈರಲ್ ಆಗಿರೋ ವೀಡಿಯೋಸ್ನ ತಗೊಬಂದು ಅರ್ಧ ಗಂಟೆ ಎಪಿಸೋಡ್ ಮಾಡೋದು. ಪಬ್ಲಿಕ್ಗೆ ಏನು ವಿಷಯ ಗೊತ್ತಾಗಬೇಕು ಅದ್ರ ಬಗ್ಗೆ ಯಾವ ಮೀಡಿಯಾನೂ ಕೂಡ ಕರೆಕ್ಟಾಗಿ ನ್ಯೂಸ್ ಕೊಡಲ್ಲ. ಬುಧವಾರ ಮಾಗಡಿ ರೋಡ್ ತಾವರೆಕೆರೆಯಲ್ಲಿ ನಡೆದ ಘಟನೆ. 14 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿ ಮರ್ಡರ್ ಮಾಡ್ತಾರೆ. ಆ ಹುಡುಗಿಯ ಹೆಸರು ಅರುಣ. 6ನೇ ಕ್ಲಾಸ್ ಓದ್ತಿರ್ತಾಳೆ. ಅವರ ಮನೆಯಲ್ಲಿ 4 ಜನ ಇರ್ತಾರೆ: ಅಪ್ಪ, ಅಮ್ಮ, ಅಣ್ಣ ಮತ್ತು ಅರುಣ. ಇವರು ಮೂಲತಃ ಕೊಪ್ಪಳದವರು. ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಿರ್ತಾರೆ. ತಾವರೆಕೆರೆಯಲ್ಲಿ ನೆಲೆಸಿರ್ತಾರೆ. ಅವರ ಅಪ್ಪ ಅಮ್ಮ ದಿನ ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವರ ಅಣ್ಣನೂ ಕೂಡ ಅವತ್ತು 9 ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ. ಅವತ್ತು ಅರುಣ ಸ್ಕೂಲ್ಗೆ ಹೋಗಿರಲ್ಲ, ಮನೇಲಿ ಒಬ್ಬಳೇ ಇರ್ತಾಳೆ. ಸುಮಾರು ಮಧ್ಯಾಹ್ನ ಟೈಮ್ ಅಷ್ಟಿಗೆ ಯಾರೋ ಒಬ್ಬನೋ ಇಬ್ಬರೋ ಗೊತ್ತಿಲ್ಲ, ಇನ್ನೂ ನ್ಯೂಸ್ ಕರೆಕ್ಟಾಗಿ ಬಂದಿಲ್ಲ, ಅಲ್ಲಿ ನೋಡಿದಾಗ ಅರುಣ ಒಬ್ಬಳೇ ಇರ್ತಾಳೆ. ಆ ಚಿಕ್ಕ ಹುಡುಗಿಗೆ ಹೊಡೆದು ಬಲಾತ್ಕಾರ ಮಾಡಿ ಅವಳ ಹುಡುಗಿನ ಸಾಯಿಸ್ತಾರೆ. ಅಲ್ಲ, ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಇಷ್ಟು ಧೈರ್ಯ ಏನಕ್ಕೆ ಬರ್ತಿದೆ ಎಲ್ಲರಿಗೂ? ನಮ್ಮ ಕಾನೂನು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮ ಕಾನೂನು ಸರಿ ಇಲ್ಲ. ಈಗ ಇಂಥ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೋಗಿ ಹಾಕ್ತಾರೆ, ಊಟ ಕೊಡ್ತಾರೆ, ಬಿಸಿ ಬಿಸಿ ಊಟ, ಆಮೇಲೆ ಒಂದು ಕೈ ಕೆಲಸ, ರಿಲೀಸ್ ಆಗೋ ಟೈಮಿಗೆ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತಾರೆ. ಇದರಿಂದ ಅದು ಹೆಂಗೆ ಅವರು ಬದಲಾಗ್ತಾರೆ? ಇಂಥವ್ರನ್ನ ನಾವು ಜೈಲಿಗೆ ಕಳಿಸ್ಬಾರ್ದು. ಪಬ್ಲಿಕ್ ಮುಂದೆನೇ ಎಲ್ಲರಿಗೂ ಕಾಣೋ ಥರ ನಾವೇನಾರ ಒಂದು ಮಾಡಿದ್ರೇ ಮುಂದೆ ಒಂದು ಹೆಣ್ಮಕ್ಳು ವಿಷಯಕ್ಕೆ ಹೋಗ್ದಂಗೆ ಅವ್ರಿಗೆ ಭಯ ಬರುತ್ತೆ. ನಾವೇನು ಮಾಡ್ತಾಯಿದ್ದೀವಿ? ನಮ್ಮ ಕಾನೂನು ಏನು ಮಾಡ್ತಾಯಿದೆ? ಇಂಥವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿ ಹೋಗಿ ಜೈಲಿಗೆ ಹಾಕಿ ಊಟ ಹಾಕಿ ರಿಲೀಸ್ ಆಗೋ ಟೈಮ್ಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಸೊ ಅವ್ರು ಬದಲಾಗಲ್ಲ. ಯಾವಾಗ ಮನುಷ್ಯನಿಗೆ ಈ ಥರ ಒಂದು ಕೆಟ್ಟು ಬುದ್ಧಿ ಬರುತ್ತೋ ಅವ್ನು ನೀವು ಎಷ್ಟೇ ಮಾಡಿದ್ರೂ ಅವ್ನು ಬದಲಾಗಲ್ಲ. ಸೊ ಏನು ಮಾಡಬೇಕು ಅಂದರೆ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲಿ ಅಂದರೆ ಪಬ್ಲಿಕ್ಕಿಗೆ ಹ್ಯಾಂಡ್ ಓವರ್ ಮಾಡಿಬಿಡಿ. ಅವ್ರು ನೋಡ್ಕೋತಾರೆ ಯಾವ ಥರ ಮಾಡಬೇಕು ಅಂತ. ಇಲ್ಲಾಂದರೆ ನಾವು ಕಾನೂನಿಗೆ ಕೇಳ್ಕೊಳ್ಳೋದು ಒಂದೇ. ಇಲ್ಲಾಂದರೆ ಎಲ್ಲರಿಗೂ ಕಾಣೋ ಥರ ಅವ್ರಿಗೆ ಶಿಕ್ಷೆ, ಘೋರವಾಗಿ ಶಿಕ್ಷೆ ಕೊಟ್ಟು ಸಾಯಿಸಿ. ಯಾರೂ ಈ ಥರ ಮಾಡಲ್ಲ ಮುಂದೆ. ಈಗ ಪಾಪ ಆ ಹುಡುಗಿಗೆ ಏನು ಗೊತ್ತಿತ್ತು ಅಂತ? ಅಲ್ಲ, ಹುಡುಗಿಯಾಗಿ ಹುಟ್ಟಿರೋದೇ ತಪ್ಪ. ಇನ್ನೊಂದು, ನಮ್ಮ ಮೀಡಿಯಾಗಳ ಬಗ್ಗೆ ಹೇಳಬೇಕು ಅಂದರೆ ಯಾರು ಕೂಡ ಈ ಥರ ನ್ಯೂಸೇ ಮಾಡಲ್ಲ. ಎಲ್ಲ ಖಾಲಿ ನ್ಯೂಸ್ಗಳು ಮಾಡ್ತಾರೆ. ಯಾವುದು ಅವರಿಗೆ TRP ಬೇಕು, ಈ ಥರ ಒಂದು ನ್ಯೂಸ್ ಇದ್ರೂ ಅವರು ಇದನ್ನ ಆಯ್ಕೆ ಮಾಡಲ್ಲ. ಯಾವುದೋ ಒಬ್ರದ್ದು, ಅದೆಲ್ಲೋ ಯಾರೋ ಒಬ್ಬ ಕುಡ್ದು ಡ್ಯಾನ್ಸ್ ಆಡ್ತಾಯಿದ್ದ, ಏನೋ ಆಯಿತು, ಅದನ್ನ ತೊಗೊತಾರೆ. ಈಗ ಯಾವುದೋ ಹಾರ್ಟ್ ಅಟ್ಯಾಕ್ ತಿಡ್ಕೊಂಬಿಟ್ಟಿದ್ದಾರೆ, ಹಾಸನದಲ್ಲಿ ಅಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ, ಇಷ್ಟು ಜನ ಸಾಯ್ತಿದ್ದಾರೆ ಅಂತ. ನಾವು ತಿಂತಾರೋ ಫುಡ್ ಆಗಿದೆ, ಅದ್ರ ಬಗ್ಗೆ ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಆಗಿದೆ. 14 ವರ್ಷದ ಹುಡುಗಿ ಏನು ಮಾಡಿತ್ತು ಪಾಪ? 14 ವರ್ಷದ ಹುಡುಗಿ ಅಂತಲೇ ಅಲ್ಲ, ಈ ಸೌಜನ್ಯ ಕೇಸ್ ಆಗಿರ್ಬೋದು, ಇಲ್ಲಾಂದರೆ ರಾಮನಗರದಲ್ಲಿ ರೀಸೆಂಟಾಗಿ ಇನ್ನೊಂದು ಯಾವುದೋ ನಡೀತು. ಸೊ ಮೀಡಿಯಾದವ್ರಿಗೆ ಕೇಳ್ಕೊಳ್ಳೋದು ಒಂದೇ, ಇದ್ರ ಮೇಲೆ ಫೋಕಸ್ ಕೊಡಿ. ನಮ್ಮ ಜನರುಗಳಿಗೆ ಯಾವ ನ್ಯೂಸ್ ಬಗ್ಗೆ ಗೊತ್ತಾಗಬೇಕು ಅದ್ರ ಬಗ್ಗೆ ಹೇಳೋಕ್ಕೆ ಟ್ರೈ ಮಾಡಿ. ಈಗ ಯಾರೋ ಒಬ್ಬ ಅಲ್ಲಿ ಕುಡ್ದು ಡ್ಯಾನ್ಸ್ ಆಗ್ತಿದ್ದ ಅಂತಂದರೆ ನಮಗೇನು ಬೇಕಾಗಿಲ್ಲ ಅದು ನ್ಯೂಸ್. ಅವ್ನು ಹೆಂಗಾರು ಆಡ್ಕೊಳ್ಳಿ ಬಿಡಿ. ಯಾವುದ್ರ ಬಗ್ಗೆ ನ್ಯೂಸ್ ಮಾಡಬೇಕು ಅದ್ರ ಬಗ್ಗೆ ಮಾಡಿ. ಇನ್ನೊಂದು ಕೇಳ್ಕೊಳ್ಳೋದೊಂದೇ, ಯಾರೇ ಆಗಿರಲಿ, ಯಾವ ಹೆಣ್ಮಕ್ಳೇ ಆಗಿರಲಿ, ಎಲ್ಲರೂ ನಮ್ಮವರು ಅಂತ ಭಾವಿಸಿ.